ಯಪ್ಪ, 4 ದಿನದಿಂದ ಒಂದ ಸಮನೆ ಕೆಲಸ ಮಾಡಿ 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 ಸಾಕಾಗೋಗ್ಬಿಡ್ತಪ್ಪ ನನಗಂತೂ. ಈ ಮುದುಕಿ ಮನೆಗೆ ಬಂದೈತಿ ನನಗಂತೂ 1 ನಿಮಿಷ ಕುತ್ಕೊಳಕ್ಕೆ ಬಿಡವಳ. ಯಪ್ಪ, ಸಾಕಾಗೋತಪ್ಪ ಯಪ್ಪ. ನಾನು ಇವ್ರು ಬರೋಕ್ಕಿಂತ ಮುಂಚೆ ಸುಮ್ಮನೆ ನನ್ನ ತವ್ರ ಮನೆಗಾರ ಹೋಗಿದ್ದಿದ್ರೆ ಅಲ್ಲಾರ ಆರಾಮಾಗಿರ್ತಿದ್ದೆ. ಹಾಳಾದೆ. ಈ ಮುದುಕಿ ಒಂದು ಬಂದು ಒಕ್ಕಸ್ಕೊಂಡ್ಬಿಡ್ತು. ನನಗೆ ಗೊತ್ತಾರ ಇದ್ದಿದ್ರೆ ಇವ್ರು ಬರೋಷ್ಟಿಗೆ ಎಸ್ಕೇಪ್ ಆಗಿಬಿಡ್ತಿದ್ದೆ ಇಲ್ಲಿಂದ. ಈಗ ಇಲ್ಲಿದ್ದು ಇವ್ರ ಕೈಯಾಗ ಸಿಕ್ಕಾಕೊಂಡು ಬಿಟ್ಟಿನಿ ನಾನಂತೂ. ಇಲ್ಲ, ಹಿಂಗೆ ಈ ಮುದುಕಿ ದಿನಾ ನನ್ನ ಕೈಯಾಗ ಕೆಲಸ ಮಾಡ್ಸಕ್ಕೆ ಕುಂತ್ಲಂದ್ರೆ ಅಷ್ಟ ನನ್ನ ಕತ್ತಿ. ಯಪ್ಪ, ಆಗಲ್ಲಪ್ಪ ಯಪ್ಪ. ಇನ್ನೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡಕ್ಕೆ ನನ್ನ ಕೈಯಾಗಂತೂ ಆಗಂಗಿಲ್ಲಪ್ಪ. ಈ ಮುದುಕಿನ ಮನೆಯಿಂದ ಓಡ್ಸೋಣ ಅಂದ್ರೆ ಅದು ಮುದುಕಿ ಹೋಗಂಗ ಕಾಣವಲ್ದು. ಇಲ್ಲ, ನಮ್ಮವ್ವ ಫೋನ್ ಹಚ್ತೀನಿ. ಏನಾರ ಪಿಲ್ಲಾನಿ ಹೇಳಾರ ಹೇಳ್ತಾಳೆ ನಮ್ಮವ್ವ. ಹೌದು, ಹಂಗೆ ಮಾಡ್ತೀನಿ. ಈಗ ಇಬ್ಬರು ಕೆಳಗಡೆ ಚಹಾ ಕುಡ್ಕೊತ ಕುಂತಾರ. ಈಗ ಫೋನ್ ಹಚ್ಚಿ ಮಾತಾಡ್ಬಿಡ್ತೀನಿ. ಹಾಳಾದ ಮುದುಕಿ ಬರೀ ಚಹಾ ಮಾಡು ಅಂತ ತಲೆ ತಿಂತಾಳೆ. ಚಹಾ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಬೆಳಗ್ಗೆಯಿಂದ ಸುಮ್ಮನೆ ಯಪ್ಪ, ಒಂದು ಕೊಡ ಚಹಾ ಮಾಡಿ ಇಟ್ಟುಬಿಟ್ಟೆ ಅಂದರೆ ಕುಡಿತಾರ ಅನ್ನಂಗೆ ಇಲ್ಲ. ಹೇಳಿದ ತಕ್ಷಣ ಬಿಸಿ ಬಿಸಿದ ಚಹಾ ಮಾಡಿಕೊಡ್ಬೇಕು. ಯಪ್ಪ, ಮೊದಲು ನಮ್ಮವ್ವ ಫೋನ್ ಹಚ್ಚನ ಈಗಲೇ. ನನ್ನ ಮಗಳು ಫೋನ್ ಹಚ್ಚಿತ್ತಲ್ಲ, ಯಾಕ 3-4 ದಿನದಿಂದ ಫೋನ್ ಹಚ್ಚಲಾಗಿತ್ತಪ್ಪ. ನಾ ಫೋನ್ ಹಚ್ಚಿದ್ರು ಎತ್ತತಾನೆ ಇಲ್ಲಾಗಿದ್ಲು. ಕೇಳೋಣ ಈಗ ಏನಾಗಿತ್ತಂತಂದು. ಹಲೋ. ಹಲೋ ಮಗಳ ಪಲ್ಲವಿ, ಆರಾಮದಿಯಾವ? ಹಾಂ ರೀ, ಆರಾಮದೀನಿ. ನೀನು ಆರಾಮದಿಯಾ? ಅಲ್ಲಿ ಎಲ್ಲರೂ ಆರಾಮಂತಾರ? ಹೂನವ ಮಗಳ, ಇಲ್ಲೇನೆ ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಆರಾಮಂತಾರ. ನಾನು ನಿಮ್ಮೂರಿಗೆ ಬರ್ಬೇಕಂತ ಮಾಡಿದ್ದೆವ. ಉಂಡಿ ಎಲ್ಲ ತೊಗೊಂಡು ಬಂದ್ರಾತು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದಾವಲ್ಲ ಇವು ಮಾವನಗೇಡಿ ಸೊಸಿಗಳು ಉಂಡಿನ ಮಾಡಿಲ್ಲವ ಈ ಸಲ. ಒಂದು 4 ಉಂಡಿ ಮಾಡಾರ. ಅದು ಒಂದ ಹೊತ್ತಿಗೆ ತಿಂದ್ರೆ ಖಾಲಿ ಆಗೋಷ್ಟು ಮಾಡಾರ. ಹಾಗಾಗಿ ನಿಮ್ಮೂರಿಗೆ ಉಂಡಿ ತೊಗೊಂಡು ಬರೋಕ್ಕಾಗಲಿಲ್ಲವ ನನಗೆ. ಇನ್ನು ನಾನು ಉಂಡಿ ಮಾಡೋಣ ಅಂದ್ರೆ ನನಗಂತೂ ಉಂಡಿನ ಮಾಡಿ ಎಷ್ಟು ಅಲ್ಲಿ ಭಾಳ ವರ್ಷ ಆಯ್ತು ಉಂಡಿ ಮಾಡೋದ ಬಿಟ್ಟುಬಿಟ್ಟಿನಿ. ಇವು ಬಂದಾಗಿಂದ ಇವ ಮಾಡ್ತಿದ್ವಲ್ಲ, ಹಾಗಾಗಿ ಉಂಡಿ ಮಾಡೋಕ್ಕೆ ಬರಲ್ಲವ ನನಗೆ. ಹಾಗಾಗಿ ಮತ್ತೇನು ತಿಳ್ಕೊಬಿಡವ. ಯವ್ವ, ಉಂಡಿ ಮಾರಿ ಹಾಳಾಗೋತತ್ತಾಗ ಮೊದಲು ನೆಮ್ಮದಿಯಿಂದ ಆರಾಮಾಗಿ ಇದ್ರೆ ಸಾಕಪ್ಪ ಅನ್ಸೈತಿ ನನಗಿಲ್ಲಿ. ನೀನು ಉಂಡಿ ತೊಗೊಂಡು ನಾನೇನು ಮಾಡಲಿ? ಯಾಕವ ಮಗಳ, ಏನಾತು? ಯಾಕೆ ಬೇಸರದಾಗದೆಯಲ್ಲ? ಅದು ಅಲ್ಲ, 3-4 ದಿನ ಆತವ ನೀನು ಫೋನು ಹಚ್ಚಿಲ್ಲ. ನಾನು ಹಚ್ಚಿದ್ರೂ ಎತ್ತತಾನೆ ಇಲ್ಲಾಗಿದ್ದೆವ ನೀನು. ಎದಕ್ಕೆ ಏನಾತು? ಯವ್ವ, ಈಕೆ ನಮ್ಮ ಅತ್ತಿ ಬಂದಾಳ ಮನೆಗೆ. ಬಂದ್ಲಾ ನಿಮ್ಮತ್ತಿ? ನೋಡು, ಅದಕ್ಕೆ ಅವತ್ತು ಫೋನ್ ಹಚ್ಚಿ ಸರಿಯಾಗಿ ಹರೆ ಬಡ್ದುಬಿಟ್ಟಿದ್ದೆ ನೋಡು. ಏನು ನನ್ನ ಮಗಳನ್ನ ಮನ್ಯಾಗ ಒಬ್ಬೇಕೇನೆ ಬಿಟ್ಟಿರಿ ಹಂಗೆ ಹಿಂಗೆ ಅಂತಂದು ಸರಿಯಾಗಿ ಬೈದಿದ್ದು ಹೊಡ್ತಕ್ಕೆ ಗಡ್ಡ ಅಂತ ನಡಗಿ ಮನೆಗೆ ಬಂದುಬಿಟ್ಟಾಳ ಅಂದ್ರೆ ನಿಮ್ಮತ್ತಿ. ಬಂದು ನಿನಗಂತ ಏನೂ ಅಂದಿಲ್ಲಲ್ಲ? ಹೆಂಗಂತ ಸರಿಯಾಗಿ ಹರೆ ಬಡ್ತೀನಲ್ಲ, ನಿನ್ನ ಜೊತೆ ಮಾತಾಡೋಕೆ ಕೂಡ ಹೆದರ್ಬೇಕಿ. ಹಂಗೆ ಬೈದೀನಿ. ಹೆಂಗೆ ನಿಮ್ಮವ್ವ? ಯವ್ವ, ನೀನು ಮಾಡಿರೋ ಕಿತ್ತಾಪತ್ತಿಗೆ ಇರೋ ನೆಮ್ಮದಿನೂ ಹಾಳಾಗೋಗೈತೆ ನನಗೆ. ನೀನು ನೀನು ತಣ್ಣಗೆ ನಾನೇ ಒಬ್ಬೇಕ್ಯಾರ ಮನ್ಯಾಗ ಆರಾಮಾಗಿರ್ತಿದ್ದೆ. ಈಗ ಆಕೆನೂ ನಮ್ಮ ಅತ್ತೆ ಅಲ್ದ ಅವ್ರವ್ವನೂ ಬಂದು ಒಕ್ಕಸ್ಕೊಂಡಾಳ ಇಲ್ಲಿ, ಗೊತ್ತನ? ಯವ್ವ, ನೀ ಸುಮ್ಮನೆ ಇರಕ್ಕೆ ಬರಲ್ಲ ಬೇ. ಮನ್ಯಾಗ ನಾನು ಒಬ್ಬಕ್ಕೆ ಹೆಂಗೋ ಇರ್ತಿದ್ದೆ ಆರಾಮಾಗಿ. ನನ್ನ ಗಂಡ ಒಂದು ಯಾವಾಗಾರ ಬರೋದು ಹೋಗೋದ ಮಾಡ್ತಿದ್ದ, ತಣ್ಣಗಿದ್ದೆ. ಈಗ ಇಬ್ಬರು ಬಂದು ಅವ್ರ ಅವ್ವನಾರ ಏನು ಬೆರಿಕೆದಾಳ ಬೇ. ಯವ್ವ, 1 ನಿಮಿಷ ನನಗೆ ತಣ್ಣಗೂ ಕುತ್ಕೊಳಕ್ಕೆ ಬಿಡಂಗಿಲ್ಲ ಬೇ. ಯವ್ವ, ನನಗಂತೂ ಸಾಕಾಗೋಗೈತೆ ಬೇ. ಯವ್ವ, ಟೀ ಮಾಡಿಕೊಟ್ರೆ ನನಗೆ ಟೀ ಬೇಡ ಕಾಫಿ ಬೇಕಂತಾಳ ಬೇ. ಚುಮ್ಮರಿ ಮಾಡಿಕೊಟ್ರೆ ನನಗೆ ಚುಮ್ಮರಿ ಬೇಡ, ನನಗೆ ಅವಲಕ್ಕಿ ಬೇಕಂತಾಳ ಬೇ. ಯವ್ವ, 4 ದಿನದಿಂದ ತಣ್ಣಗೆ 2 ನಿಮಿಷ ಕುತ್ಕೊಳೋದಾಗವಲ್ದು ಬೇ ನನಗೆ. ನಮ್ನಿ ಸುಮ್ಮನೆ ಕಿರಿ ಕೊಡಾಕೊಂತ ಬಿಟ್ಟಾಳ ಬೇ. ಏನು ನಿಮ್ಮ ಅತ್ತಿ ಬರೋದಲ್ದ ಅವ್ರು ಅವನು ಬಂದಾಳ? ಯಾಕ ಅಕ್ಕಿದೇನಂತ? ಅಕ್ಕಿದಾನೆ ಅದೇನಾರ ಮನೆ ನೀನು ಹೇಳ್ಬೇಕಿಲ್ಲ? ಇದೇ ನಿನ್ನ ಮನೆ ಏನೋ ಇಲ್ಲೇದ ಕತ್ತಿದಿ ನಡಿ ಅಂತಂದು. ಯವ್ವ, ಆ ಮುದುಕಿ ಹಗರ ಇಲ್ಲ ಬೇ. ಭಾಳ ಅಂದ್ರೆ ಭಾಳ ಬೆರಿಕೆ ಐತಿ ಬೇ. ನನಗೆ ಮಾತಾಡಕ್ಕೆ ಬಿಡಂಗಿಲ್ಲ ಬೇ. ಮನೆಯಿಂದ ಒದ್ದು ಓಡಿಸ್ಬಿಡ್ತೀನಿ ನೋಡು. ಇಲ್ಲ, ನಿನ್ನ ಮನೆಯಿಂದ ಒದ್ದು ಓಡಿಸಂಗಿಲ್ಲ. ಮನ್ಯಾಗ ಬಿದ್ದಿರ್ಬೇಕು ನೀನು. ಕೆಲಸ ಮಾಡಲಿಲ್ಲ ಅಂದ್ರೆ ಊಟ ಕೊಡಲ್ಲ ನೋಡು ಅಂತಂದು ಎದ್ದರಿಸ್ತಾಳ ಬೇ. ಸಮನ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಂತ ಹೇಳ್ಬೇಕಿಲ್ಲ? ಯವ್ವ, ಅದನ್ನು ಹೇಳಿದೆ ಬೇ. ಅದಕ್ಕೆ ನಮ್ಮ ಅತ್ತೆ ಅದಳಲ್ಲ, ನೀ ಕೊಡೋಗ ಪೊಲೀಸ್ ಕಂಪ್ಲೇಂಟ್ ಹೆಂಗೆ ಕೊಡ್ತಿ ಕೊಡೋಗ. ನಿಮ್ಮ ಮಾವಂದು ದೋಸ್ತನ ಪೊಲೀಸ್ ಅದಾರ, ನಮಗೂ ಏನು ಹೇಳ್ಬೇಕಂತ ಗೊತ್ತೈತಿ ಅಂತ ಅಂದ್ರು ಬೇ. ಯವ್ವ, ನನಗಂತೂ ಏನು ಮಾಡಬೇಕು ಗೊತ್ತಾಗವಲ್ದು ಬೇ. ಏನಾರ ಪ್ಲ್ಯಾನ್ ಇದ್ರೆ ಹೇಳ್ಬೇ. ಮಗಳ, ನಾನೊಂದೀಗ ಮಸ್ತ್ ಪ್ಲ್ಯಾನ್ ಹೇಳ್ತೀನಿ, ಕೇಳಿ ನೀನು. ಹಲೋ, ಸುಮ್ಮನೆ ಮಾತಾಡು. ಫೋನ್ ಲೌಡ್ ಸ್ಪೀಕರ್ ಇಡು. ಹಲೋ ಮಗಳ. ಹೇಳ್ಬಿ ಯವ್ವ. ನೋಡು ಪಲ್ಲವಿ,
ನೀನು ಯಾವುದೇ ಕಾರಣಕ್ಕೂ ಎದುರಾಕೋಬೇಡ. ಆ ಮುದುಕಿನ ಮೊದಲು ಹೆಂಗಾರ ಮಾಡಿ ಆ ಮನೆಯಿಂದ ಒದ್ದು ಹೊರಗಡೆ ಹಾಕ. ಆಮೇಲೆ ನಿಮ್ಮ ಅತ್ತಿ ಏನು ನೀನು ಹೇಳಿದ ಮಾತಿಗೆಲ್ಲ ಹ್ಞೂ ಅನ್ಕೋಂತ ಹೋಗ್ಕಳ. ನಿನಗೆ ಆರಾಮಾಗಿ ಎದುರ್ತಾಳಕ್ಕಿ. ಅಕ್ಕಿ ನಿಮ್ಮ ಯಾರಕ್ಕಿ ಬಂದಾಳಲ್ಲ ಮುದುಕಿ, ಅಕ್ಕಿಗೆ ತಿಂತಾಳಲ್ಲ ಕೂಳು, ಏನಾರ ಉಪ್ಪಿಟ್ಟಾರ ಅವಲಕ್ಕಿರ ಅದ್ರಾಗ ಒಂದು 5-6 ಹೊಟ್ಟಿನೂ ಹತ್ಬೇಕು ನೋಡು. ಅಂಥದ್ದು ಜಪಾಳೆ ಮಾತ್ರೇನ ಹಾಕಿ ಒಂದು 5-6 ಹಾಕಿಬಿಡು. ತಿಂದು ಪಾಯ್ಕಾನಿಗೆ ಕೋಣೆಗೆ ಅಡ್ಡಾಡಿದ್ಲಂದ್ರೆ ಒಂದು ದಿನಕ್ಕೆ ಒಂದು 10 ಸಲ, ಇನ್ನೊಂದು ಸಲ ನಿನ್ನ ತಂಟೆಗೂ ಬರಂಗಿಲ್ಲ, ನಿನಗೆ ಅಡುಗೆ ಮಾಡಂತ ಅನ್ನಂಗಿಲ್ಲ ನೋಡಕ್ಕಿ. ಹಂಗೆ ಮಾಡಿಬಿಡವ ನೀನು. ಯವ್ವ ಶು, ಸುಮ್ಮನೆ ಇರ್ಬೇಕೀಗ. ಇಲ್ಲಂದ್ರೆ ಆಕಿ ಕೊಣೆ ಮಕ್ಕೊಂದಿರ್ತಾಳಲ್ಲ, ಮಕ್ಕೊಂದಾಗ ತಲೆ ಮೇಲೆ ಏನಾರು ಒಂದು ತೊಗೊಂಡು ಹಾಕಿ ಬಿಡತ್ತಾಗ ಒಮ್ಮಿಗೆ ಅಲ್ಲೇ ನೆಗದು ಬಿದ್ದು ಹೋಗಿರ್ಬೇಕು ನೋಡು. ಹಂಗೆ ಮಾಡವ ಆಕಿನ. ಇಲ್ಲ ಅಂದ್ರೆ ಆಕಿಗೆ ನಿನ್ನ ಮೇಲೆ ಹೆದರಿಕೆ ಹುಟ್ಟಂಗಿಲ್ಲ. ಯವ್ವ ನಾನು ಹಿಂಗೆ ಆಮೇಲೆ ಫೋನ್ ಹಚ್ತೀನಿ ಅಂತ ಇಡಬೇಕು. ಹಲೋ ಹಲೋ ಪಲ್ಲವಿ, ಅಯ್ಯ ಇಟ್ಟ ಬಿಡ್ತು ನೋಡ. ಇನ್ನೊಂದು ಹಾಡು ಏನಾರು ಚಲೋ ಪ್ಲ್ಯಾನ್ ಹೇಳ್ತಿದ್ದೆ, ಫೋನೇ ಇಟ್ಟುಬಿಟ್ಲಿ ನೋಡು. ಇನ್ನೊಂದು ಸಲ ಫೋನ್ ಹಚ್ಚಲಿ, ಆ ಮುದುಕಿಗೆ ಹೆಂಗೆ ಗ್ರಾಚಾರ ಬಿಡಿಸ್ಬೇಕಂತ ಅನ್ನೋದನ್ನು ಹೇಳ್ತೀನಿ. ಈಗೇನಾರ ಬಂದ್ಲಯ್ಯ ಅಂತ ಅನಿಸ್ತೈತಿ, ಅದಕ್ಕೆ ಫೋನ್ ಇಟ್ಟಂಗಾಗಳ ನನ್ನ ಮಗಳು. ಇನ್ನೊಂದು ಸಲ ಹಚ್ಚಲಿ ಆಯ್ತು ಅಕ್ಕಿಗೆ. ಎದಕ್ಕೆ ಫೋನ್ ಕಟ್ ಮಾಡಿದ್ದೀನಿ ನೀನು? ಹಚ್ಚು ಈಗ ವಾಪಸ್ ಫೋನ್ ಹಚ್ಬೇಕು ನಿಮ್ಮ ಅವ್ಗ. ಅದು ಯಮ್ಮ ಅದು 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 ಏನಿಲ್ಲ ಬೇಯಮ್ಮ, ನೀ ಏನು ಅನ್ಕೊಳಕೋಬೇಡ, ಏನಿಲ್ಲ, ನಂಗೆ ಕೆಳಗೆ ಕೆಲಸ ಐತಿ, ಹೋಗಿ ಮಾಡ್ತೀನಿ. ಏಯ್ ಚಂದನತಂಗೆ ಕೇಳಿಲಿ, ನೀನು ಎಷ್ಟು ನೀರ್ನಾಗ ಮುಳುಗ್ತಿದಿ ಅನ್ನೋದು ನನಗೆ ಚಂದನತಂಗೆ ಗೊತ್ತೈತಿ. ನಿಮ್ಮವ್ವ ಇಂಥ ಹಲ್ಕ ಪ್ಲ್ಯಾನ್ ಮಾಡ್ತಾಳನ್ನೋದು ನನಗೆ ಗೊತ್ತೈತಿ. ಒಂದು ಮಾತು ನೆನ್ಪಿಟ್ಕೋ, ಈ ಮನ್ಯಾಗ ನನಗೇನಾರ ಆರೋಗ್ಯದಾಗ ಸ್ವಲ್ಪ ಏರುಪೇರು ಆತು, ನನಗೇನಾರ ನೀನು ಸಾಯ್ಸಕ್ಕೆ ಏನಾದರೂ ಪ್ರಯತ್ನ ಮಾಡಿದೆ ಅಂದ್ರೆ ಅದನ್ನೆಲ್ಲ ತಲೆಯಿಂದ ತೆಗೆದ್ಬಿಡು. ಯಾಕಂದ್ರೆ ನಂದು ಅಳಿಯಂದು ಫ್ರೆಂಡ್ ಒಬ್ಬವ ಪೊಲೀಸ್ ಅದಾನ, ಅಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಬಂದೀನಿ ನಾನು. ನನಗೇನಾರ ಹೆಚ್ಚು ಕಮ್ಮಿ ಆತಂದ್ರೆ ನಿನ್ನನ್ನು ನಿಮ್ಮವನ ಇಬ್ಬರೂ ಪೊಲೀಸ್ ಸ್ಟೇಷನಿಗೆ ಒದ್ದು ಹೇಳ್ಕೊಂಡು ಹೋಕ್ಕಾರ. ಬಾಯಿ ಮುಚ್ಚಿ ಸಾಕು, ಬಾಯಾಗ ಹೆಗ್ಣ ಓದ್ಗಿದ್ದಿತ್ತು. ಎಷ್ಟರ ಬಿತ್ರಿ ಅದಿದೆ ನೀನು. ನಾನು ನನ್ನ ಮಗಳು ಚಹಾ ಕುಡಿಯೋಕೆ 5 ನಿಮಿಷ ಕುತ್ಕೊಳ್ಳೋಷ್ಟಿಗೆ ಕಾಣಿಗೋಡು ಬಂದು ನಿಮ್ಮ ಮೌಗೆ ಫೋನ್ ಹಚ್ಚಲ್ಲ ನೀನು. ಅಗರ ಇಲ್ಲ ಬಿಡು ನೀನು. ನಿನ್ನಂತಕ್ಕೆ ಎಷ್ಟು ಜನ ನೋಡಿಲ್ಲ ನಾನು. ನನಗೆ ಯಾಮಾರಿಸ್ತಿದ್ಯಾನ ನೀನು? ಹೊರಗಡೆ ಬಲ್ಲಿ 10 ಎಣಿಸ್ತೀನಿ, 10 ಎಣಿಸಷ್ಟಿಗೆ ಹೊರಗಡೆ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬೇಕು ನೀನು. ಇಲ್ಲ ಅಂದ್ರೆ ನೋಡು, ಮತ್ತೆ ಇವತ್ತು ಇಡೀ ದಿನ ಊಟಕ್ಕೆ ಕೊಡಂಗಿಲ್ಲ ನಿನಗೆ. ಊಟಕ್ಕಲ್ಲ, ಒಂದು ಗುಟಕ್ಕೆ ನೀರು ಕೂಡ ಕೊಡಂಗಿಲ್ಲ ಮನೆ ಅಂತ ಯೋಚನೆ ಮಾಡ. ಅಯ್ಯೋ ದೇವ್ರೇ, ನಮ್ಮವ್ವ ಒಂದು ಏನು ಅರ್ಥನ ಮಾಡ್ಕೊಳಂಗಿಲ್ಲ, ಬಡ ಅಂತ ಒದ್ರ ಬಿಟ್ಲ. ಈ ಮುದುಕಿ ನೋಡಿದ್ರೆ ಯಪ್ಪ ಹೊಗರ ಇಲ್ಲಪ್ಪ ಯಪ್ಪ ಈ ಮುದುಕಿ. ಯವ್ವ ಮೊದಲು ಒಕ್ಕಿನೀಗ, ಆಮೇಲೆ ಮುಂದಿಂದೆಲ್ಲ ಯೋಚನೆ ಮಾಡ್ತೀನಿ. ಇಲ್ಲವ ನೀನು ಸೊಸಿ ಹಗ್ಗರಿಲ್ಲವ ಯವ್ವ. ಇಲ್ಲಿ 5 ನಿಮಿಷ ನಾವು ಚಹಾ ಕುಡಿಯಾಕೆ ಕುತ್ಕೊಂಡೀವಿ, ಆಗಲೇ ಕಾಣಿಗೆ ಹೋಗಿ ಅವ್ರ ಅವ್ಗೆ ಫೋನ್ ಹಚ್ಚಿ ಪಿಟಿಂಗ್ ಇಡಾಕೊಂತಾಳೆ ನೋಡು. ಎಷ್ಟರ ಇದ್ದಾಳಿಕೆ. ಏನಿವ ಆಗಲೇ ಹೋಗಿ ಕಾಣಿಗೆ ಹೋಗಿ ಫೋನ್ ಹಚ್ಚಕೊಂತಿಲ್ಲ. ನನಗೆ ಹೆಂಗೆ ಸಾಯಿಸ್ಬೇಕು, ಹೆಂಗೆ ಈ ಮನೆಯಿಂದ ಓಡಿಸ್ಬೇಕು ಅಂತಂದು ತಾಯಿ ಮಗಳು ಇಬ್ಬರು ಫೋನಾಗ ಮೀಟಿಂಗ್ ನಡೆಸಿದ್ರು. ಮೀಟಿಂಗ್ ಪಲ್ಲವಿ ಹೇಳ್ತೀನಿ ಕೇಳ, ನಮ್ಮ ಅವ್ವಗೆ ನೀನು ಏನಾರ ಮಾಡಿದಿ, ನಮ್ಮವ್ವನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ಏನ ನಿನ್ನ ತಲೆಯಾಗ ಬಂದ್ರೂ ಈಗಲೇ ತೆಗೆದುಬಿಡ ತಲೆಯಿಂದ. ಇಲ್ಲ ಅಂದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನಮ್ಮವ್ವನ ತಂಟೆಗೆ ಹೋಗ್ಬೇಡ ನೀನು. ನೀ ನೆಟ್ಟಗಿದ್ದಿದ್ರೆ ನಮ್ಮವ್ವ ಯಾಕೆ ಹಿಂಗೆ ಮಾಡ್ತಿಲ್ಲ ನಿನಗೆ? ಮೊದಲು ಚಂದನ ತಂಗ ಬಾಳೆ ಹೆಂಗೆ ಮಾಡ್ಕೊಂಡು ಹೋಗೋದು ಅನ್ನೋದನ್ನು ಕಲಿ. ನಿಮ್ಮವ್ವನ ನಿನ್ನ ಅರ್ಧ ಹಾಳು ಮಾಡಿರ್ತಾಳೆ. ಈಗ ನಿಮ್ಮವ್ವನ ಹತ್ರ ಹೋಗಿ 5 ನಿಮಿಷ ಫೋನಾಗ ಮಾತಾಡ್ಕೊತ ಕುಂತಿದ್ದಿಲ್ಲ, ಅದು ನನಗೇನು ಮಾಡಬೇಕು ಅಂತಂದು ಅದರ ತಪ್ಪಿಗೆ ಇವತ್ತು ಈ ಮನಿದು ಧೂಳ ಓಷ್ಟು ಹೊಡೆದು ಕಸ ಅಂದ ನೆಲ ಒರೆಸ್ಬೇಕು. ಈಗಲೇ ಮಾಡೋ ಕೆಲಸನ. ಯಮ್ಮ ಬೆಳಗ್ಗೆರ ಕಸನೆಲ್ಲ ಮಾಡೇನು ಬೇ, ಮತ್ತೊಪ್ಪಸ್ ಕಸನೆಲ್ಲನ? ಬರೇ ಕಸ ನೆಲ ಅಲ್ಲ, ಓಷ್ಟು ಧೂಳ ಹೊಡೆದು ಕಸ ಅಂದ ನೆಲ ಒರೆಸ್ಬೇಕು. ಮೊದಲು ಆ ಕೆಲಸ ಮಾಡು. ಹೋಗಿ ಕಸಬಾರಿಗೆ ತೊಗೊಂಡು ಬಾ, ಹೋಗ. ಫೋನ್ ಕಟ್ ಮಾಡಿಬಿಟ್ಲಿಕ್ಕೆ, ಇಲ್ಲಾಂದ್ರೆ ಇತ್ತು ಅವ್ರವ್ಗೆ ಫೋನಾಗನ ಸರಿಯಾಗಿ ಹರೆ ಬಡಿತಿದ್ದೆ. ಫೋನ್ ಕಟ್ ಮಾಡಿಬಿಟ್ಲಿಕ್ಕೆ ಇನ್ನೊಂದು ಸಲ ನನ್ನ ಕೈಯಾಗ ಸಿಕ್ಕಾಕೊಲಿ ಐತಿ ಅವರಿಬ್ಬರಿಗೂ. ಮೊದಲು ಆ ಸಗಣಿ ತಿನ್ನೋ ಮುಖ ಏನು ಮಾಡ್ಯಾನ ಅದನ್ನ ಬಿಟ್ಟು ನೆಟ್ಟಗೆ ನಿಂತ್ಕೋ. ಈ ನಾಟಕ ಎಲ್ಲ ನನ್ನ ಮುಂದೆ ಮಾಡಕ್ಕೆ ಹೋಗ್ಬೇಡ. ನೀ ಎಷ್ಟು ಕಣ್ಣೀರಿಟ್ಟು ನಾಟಕ ಮಾಡಿದ್ರು ಅಷ್ಟ ನಾ ಮಾತ್ರ ಬಗ್ಗಂಗಿಲ್ಲ. ಏನು ಕಸ್ಬರ್ಗೆ ಹಿಡ್ಕೊಂಡು ಪೋಸ್ ಕೊಡಕ್ಕೆ ಕುಂತಿಯಲ್ಲ, ಕ್ಲೀನ್ ಮಾಡ. ನಿಂತ್ಕೊಂಡು ಪೋಸ್ ಕೊಡ ಅಂತ ಅಂದಿಲ್ಲ ಇಲ್ಲಿ. ಆಯ್ತು ಬೇಯಮ್ಮ. ಈ ಮುದುಕಿ ಒಂದ್ಸಲ ನನ್ನ ಕೈಯಾಗ ಸಿಗ ನೀನು, ಈ ಕಸಬರ್ಗಿ ತಗೊಂಡು ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ.
ಅಲ್ಲೇ ಒಂದ ಕಡೆ ನಿಂತ್ರ ಧೂಳೆಲ್ಲ ಹೋಗಂಗಿಲ್ಲ. ಎಲ್ಲ ಕಡೆ ಅಡ್ಡಾಡಿ ಧೂಳು ವರ್ಸು. ಹ್ಞೂ ಆಯ್ತು ಬೇ